ಅರುಂಧತಿ. ವಸಿಷ್ಠರ ಪತ್ನಿ ಅರುಂಧತಿ ಪ್ರತಿದಿನವೂ ಗಂಗೆಯನ್ನು ದೋಣಿಯಲ್ಲಿ ದಾಟಿ ಹೋಗಿ ಅಗಸ್ತ್ಯರಿಗೆ ಊಟವನ್ನು ಕೊಡ್ತಾ ಇರ್ತಾಳೆ. ಆದರೆ ಒಂದು ಸಲ ಮಳೆ ಬಂದು ಗಂಗೆ ತುಂಬಿ ಹರಿತಾ ಇದ್ದಿದ್ದರಿಂದ ದೋಣಿಯವನು ಬರಲಿಲ್ಲ. ಆಗ ಅರುಂಧತಿ ಪತಿಯ ಬಳಿಗೆ ಹೋಗಿ ಕೇಳಿದಾಗ ಒಬ್ಬ ಬ್ರಹ್ಮಚಾರಿ ಪತಿಯು ಕಳಿಸಿದ್ದರಿಂದ ಬಂದಿರುವೆನು ಅಂತ ಹೇಳು ಅಂತ ಹೇಳ್ತಾನೆ. ಅರುಂಧತಿ ಹಾಗೆಯೇ ಹೇಳಿದಾಗ ಗಂಗೆಯು 2 ಭಾಗವಾಗಿ ದಾರಿಯನ್ನು ಕೊಡ್ತಾಳೆ. ಆಗ ಅಗಸ್ತ್ಯರಿಗೆ ಊಟ ಬಡಿಸಿದ ನಂತರ ಈಗ ಹೇಗೆ ಹಿಂತಿರುಗಲಿ ಅಂತ ಹೇಳಿ ಅಗಸ್ತ್ಯರನ್ನು ಕೇಳ್ತಾಳೆ. ಆಗ ಒಬ್ಬ ನಿರಾಹಾರಿ ಕಳಿಸಿರುವನು, ಅದಕ್ಕೆ ಬಂದೆ ಅಂತ ಹೇಳಿ ಗಂಗಾ ನದಿಗೆ ಹೇಳಿದಾಗ ಮತ್ತೆ ಗಂಗೆ ದಾರಿಯನ್ನು ಕೊಡ್ತಾಳೆ. ಆಗ ಆಶ್ಚರ್ಯದಿಂದ ಅರುಂಧತಿ ಪತಿ ವಸಿಷ್ಠರ ಬಳಿಗೆ ಬಂದು, ನೀವು 100 ಮಕ್ಕಳಿಗೆ ತಂದೆ, ಆದರೆ ಬ್ರಹ್ಮಚಾರಿ ಹೇಗಾಗುತ್ತೀರಿ ಅಂತ ಕೇಳ್ತಾಳೆ. ಆಗ ವಸಿಷ್ಠರು, ಕೇವಲ ಸಂತಾನ ಪ್ರಾಪ್ತಿಗಾಗಿ ವಿವಾಹ, ಕಾಮವು ಇಲ್ಲದಿರುವುದರಿಂದ ಪರಸ್ತ್ರೀಯನ್ನು ಬಯಸದೇ ಇದ್ದರೆ ಅವನು ಬ್ರಹ್ಮಚಾರಿ ಅಂತಲೇ ಹೇಳ್ತಾನೆ. ಆಗ ಅರುಂಧತಿ, ಹಾಗಾದರೆ ಅಗಸ್ತ್ಯರು ನಿರಾಹಾರಿ ಹೇಗಾಗುತ್ತಾನೆ ಅಂದಾಗ, ಅಗಸ್ತ್ಯರು ಎಂದೂ ನಿನ್ನನ್ನು ಊಟ ಕೇಳಲಿಲ್ಲ, ನೀನು ಕೊಟ್ಟು ಬಂದಿರುವೆ ಅಂತ ಹೇಳ್ತಾನೆ. ಅಲ್ಲದೆ ನೀನು ಅದು ಬೇಕು ಇದು ಬೇಕು ಅಂಥೇಳಿ ಎಂದೂ ಕೇಳಲಿಲ್ಲ, ಆದ್ದರಿಂದ ಆತ ನಿರಾಹಾರಿ ಅಂತ ಅನ್ನಿಸ್ಕೊಳ್ತಾನೆ.